ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ನೆನ್ನೆನೇ ನೋಡಿದ್ರೆ ನಾನು ಎಷ್ಟು ಕಷ್ಟದಲ್ಲಿ ಊಟ ಮಾಡ್ತಿದ್ದೆ. ಬಿಕಾಸ್ ನನಗೆ ತುಂಬ ಹುಷಾರಿರಲಿಲ್ಲ. ನೆನ್ನೆ ಅಂತೂ ಫುಲ್ ಸಿವಿಯರ್ ಅಡ್ಮಿಟ್ ಮಾಡೋ ಲೆವೆಲ್ಗೆ ಆಗಿಬಿಟ್ಟಿದೆ. ಬಟ್ ಅಡ್ಮಿಟ್ ಆಗಿಲ್ಲ, ಬಿಕಾಸ್ ನಾನು ಬೇರೆ ಪ್ಲ್ಯಾನ್ ಇದೆ ನನಗೆ. ಅಡ್ಮಿಟ್ ಆಗಿಬಿಟ್ಟು ಇಲ್ಲೇ ಇದ್ಬಿಟ್ರೆ ನಾನು ಮಾಡೋ ಕೆಲಸನ ಮಾಡೋಕ್ಕಾಗಲ್ಲ. ಅದಕ್ಕೀಗ ಅದು ಇದು ಮಾತ್ರೆ ನುಂಗ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಜ್ವರ ಮತ್ತು ಶೀತ, ಈ ದೌಡು ಇದ್ದಿದ್ದಿಲ್ಲ, ಏನಂತಾರೆ ಇದಕ್ಕೆ, ವಸುಡು, ಅದೆಲ್ಲ ಚೆನ್ನಾಗಿ ಕೆರಿತಾ ಇದೆ. ಮೂವಲ್ಲಿ ಫುಲ್ ಇರಿಟೇಷನ್ನು, ಫುಲ್ ಶೀತ ಜಾಸ್ತಿ ಆಗ್ತಿದೆ. ಈಗ ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಮಾತ್ರೆ ನುಂಗಿದ್ಮೇಲೆ. ಅದಕ್ಕೆ ಇವಾಗ ಏನಾಯಿತು ಕತೆ ಅಂತಂದರೆ, ನನಗೆ ಬೇರೆ ಹುಷಾರಿಲ್ಲ. ಒಂದಿನ ನಾನು ಆಫ್ ತಗೊಂಡಿದ್ದೆ. ಆಮೇಲೆ ಏನಾಯಿತು, ಪವರ್ ಕಟ್ ಆಗೋಯ್ತು. ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ, UPS ಇರಲಿಲ್ಲ. ಪವರ್ ಕಟ್ ಆಗೋಯ್ತು. ಮೈಕ್ರೋಸಾಫ್ಟ್ ಗೊತ್ತಲ್ಲ, ಅದೇನೋ ಇಶ್ಯೂ ಆಗಿದೆ. ಅದರಿಂದ ನನ್ನದು ಸಿಸ್ಟಮು ಡಮ್ ಆಗಿತ್ತು, ವರ್ಕ್ ಆಗ್ತಿಲ್ಲ. ಈಗ CPU ರಿಪ್ಲೇಸ್ಮೆಂಟ್ಗೆ ನನ್ನದು ಮೇನ್ ಬ್ರಾಂಚು, ನಾನು ಆಫೀಸ್ಗೆ ಹೋಗಬೇಕು. ಚೆನ್ನೈಲಿರೋದು, ಚೆನ್ನೈಗೆ ಹೋಗಬೇಕು. ಈಗ ನಾನು ಚೆನ್ನೈಗೆ ಹೋಗ್ಬೇಕಂದ್ರೆ ನನ್ನೆಲ್ಲ ಡಾಕ್ಯುಮೆಂಟ್ಸು, ನನ್ನ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡೆಲ್ಲ ನಮ್ಮ ಅಮ್ಮನ ಕೈಲಿ ಕೊಟ್ಟು ಶಿವಮೊಗ್ಗ ಕಳಿಸ್ಬಿಟ್ಟಿದ್ದೀನಿ. ಮತ್ತು ನಾನು ಸ್ವಲ್ಪ ನನ್ನದು ಲಗೇಜ್ ಕೂಡ ಶಿವಮೊಗ್ಗದಲ್ಲೇ ಇದೆ. ಆ ಶಿವಮೊಗ್ಗದಲ್ಲಿರೋ ಲಗೇಜ್ನ ಎತ್ಕೊಂಡು ನಮ್ಮ ಮನೆಯವ್ರು ಬರ್ತಾರೆ ಮೈಸೂರಿಂದ, ಮನೆಯವ್ರ ಜೊತೆ. ಮತ್ತು ಶಿವಮೊಗ್ಗದಿಂದ ಚೆನ್ನೈಗೆ ಹೋಗಿ, ಶಿವಮೊಗ್ಗದಿಂದ ಮೈಸೂರಿಗೆ ಹೋಗಿ ಮಾನಿಟರ್ ಕೀಬೋರ್ಡೆಲ್ಲ ಇಟ್ಬಿಟ್ಟು ಬರೀ CPU ತೊಗೊಂಡೋಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಬರ್ಬೇಕು ಚೆನ್ನೈಗೆ ಹೋಗಿ. ಇಷ್ಟು ಕೆಲಸ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಳು ಬೇರೆ ಮಲಗ್ತಾ ಇಲ್ಲ. ಇವಳಿಗೆ ಇಲ್ಲಿ ಜೋಳಿ ಬೇರೆ ಇಲ್ಲ. ಈ ಸೀರೆಯಲ್ಲಿ ಜೋಳಿ ಹಾಕಿ ಮಲಗಿಸ್ತಾ ಇದ್ದೀವಿ. ಇವಾಗ ಮಲಗೋದು ಸದ್ಯ. ಇವಳು ಕರ್ಕೊಂಡು ಇವಾಗ ಬಸ್ಸಲ್ಲಿ ಹೋಗಬೇಕು. ನಾನು, ನನ್ನ ತಂಗಿ, ನಮ್ಮ ಪಾಪು, 3 ಜನ ಹೋಗಬೇಕು. ಅಜ್ಜಿ, ನಿಮ್ಗೆ ನಾವೆಲ್ಲ ಹೊರಡ್ತಾ ಇರೋದು ಬೇಜಾರಾಗ್ತಿದ್ಯಾ? ಯಾಕೆ ಮಿಸ್ ಮಾಡ್ಕೊಳ್ಳಲ್ವಾ? ಅದೇ ನೀವು ನಮ್ಮನ್ನು ಮಿಸ್ ಮಾಡ್ಕೊಳ್ಳಲ್ವಾ? ಅವ್ರವ್ರ ದೇವರೇ ಸ್ವಾಮಿ ಅನ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಚೆನ್ನಾಗಿ ವಿಡಿಯೋ ಕಾಲ್ ಇರುತ್ತಲ್ಲ, ದಿನ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ. ಅದೇ ಮತ್ತೇನು, ದಿನ ಸಿಕ್ಕಿದಂಗೆ ಮಾತಾಡ್ತೇವೆ, ಮತ್ತೆಂತ ಇನ್ನು. ಆಕ್ಚುಲಿ ನಾವು ದೂರದಲ್ಲಿ ಇದೀವಿ ಅಂತ ಒಂದ್ಸಲ ವಿಡಿಯೋ ಕಾಲಲ್ಲಿ ಇದ್ದಿದ್ದಿ. ದಿನ ಒಂದು 1 ಗಂಟೆ ಮಾತಾಡಿ ಮತ್ತೇನಲ್ಲಿ. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಮಾಮ ಮಾಮಿ ಅಂದರು ಪಾಪಗೊಂದು ಡ್ರೆಸ್ ತಗೊಳ್ಳೋಣ ಅಂತ. ಅದಕ್ಕೆ ಡ್ರೆಸ್ ತೊಗೊಳಕ್ಕೆ ಸಿಟಿ ಸೆಂಟರ್ಗೆ ಹೋದ್ವಿ. ಸಿಟಿ ಸೆಂಟ್ರಲ್ಲಿ ಅವ್ರ ಡ್ರೆಸ್ ಒಂದು ಫ್ರಾಕ್ ತಗೊಂಡ್ವಿ. ಅದಾದಮೇಲೆ ಇವಾಗ ಹೋಟೆಲಲ್ಲಿ ಊಟ ಮಾಡಿಕೊಂಡು, ಊಟ ಮುಗಿಸ್ಕೊಟ್ಟು ಮತ್ತೆ ಬಸ್ ಹತ್ತೋಣ ಅಂತ ಹೋಟೆಲಿಗೆ ಬಂದ್ವಿ. ತಿಂತಾ ಇದ್ದೀವಿ. ನಾವು ಮಂಗಳೂರಿಂದ ಶಿವಮೊಗ್ಗಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ. ಬರಬೇಕಾದ್ರೆ ಅಂತೂ ಪಾಪುಗೆ ಹುಷಾರಿಲ್ದಿದ್ದಕ್ಕೆ ಅವಳು ತುಂಬ ಕಿರಿಕಿರಿ ಮಾಡ್ತಾಯಿದ್ಲು, ತುಂಬ ಅಳ್ತಾಯಿದ್ಲು. ಆಮೇಲೆ ನಾವು ಮನೆಗೆ ಬಂದಮೇಲೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ನನಗೂ ಹುಷಾರಿಲ್ಲ, ಪಾಪುಗೂ ಹುಷಾರಿಲ್ಲ. ವೀಡಿಯೋ ಮಾಡೋದು ಮರ್ತೋಯ್ತು. ಆದರೆ ನಿಮಗೆ ಮುಂದೇನಾಯಿತು, ನಾವು ಎಲ್ಲಿಗೆ ಹೋದ್ವಿ ಶಿವಮೊಗ್ಗದಿಂದ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ಮಂಗಳೂರು ಸೀರೀಸ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು.